ಹಲೋ ಎವ್ರಿವನ್, ನೋಡಿ ಹೊಸ ವರ್ಷ ಬಂದೇ ಬಿಡ್ತು. ಎಲ್ಲರೂ ಏನೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ ಹೊಸ ವರ್ಷಕ್ಕೆ? ಹಾಗೆ ಫೋಕಸಿಂಗು ಕೂಡ ಓದೋದ ಕಡೆಗಿರಲಿ, ಮೋಟಿವೇಶನ್ ಕೂಡ ಓದೋದ ಕಡೆಗಿರಲಿ, ಎಂಜಾಯ್ಮೆಂಟ್ ಒಂದು ಕಡೆಗೆ, ಹಾಗೆಯೇ ಓದೋದು ಕೂಡ ಒಂದೇ ಕಡೆಗೆ ಇರಲೇಬೇಕು. ಹಾಗೆ ನಾನು ಕೂಡ ಆದಷ್ಟು ಫೋಕಸ್ಡಾಗಿ, ಮೋಟಿವೇಟ್ ಆಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಯಾವುದೇ ಥರ ಡಿಸ್ಟ್ರಾಕ್ಷನ್ ಬಂದ್ರೂ ಅದರಿಂದ ದೂರನೇ ಇರೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮತ್ತು ನಾನು ಯಾವುದೇ ಥರದ್ದು ಬುಕ್ಸನ್ನು ರೆಫರ್ ಮಾಡ್ತಾಯಿಲ್ಲ. ಓನ್ಲಿ ರೆಫರೆನ್ಸ್ ಐತೆ ಟೆಕ್ಸ್ಟ್ ಬುಕ್ಕು. ಏಕೆಂದರೆ CTETಯಲ್ಲಿ ಬರೀ ಸೆಂಟ್ರಲ್ ಗೌರ್ಮೆಂಟ್ ಸಿಲಬಸ್ಸಿಂದು ಮಾತ್ರ ಕೊಡ್ತಾರೆ. ಹಾಗಾಗಿ 10th ನಾನು ಹಾರ್ಡ್ ಕಾಪಿ ಇಟ್ಕೊಂಡಿದ್ದೀನಿ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಅದನ್ನೇ ರೆಫರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬೇರೆ ಎಲ್ಲ ಸಬ್ಜೆಕ್ಟು ನನಗೆ ಸಿಕ್ಕಿಲ್ಲ. ಸೊ ನಾನು ಸಾಫ್ಟ್ ಕಾಪಿ ತೊಗೊಂಡಿದ್ದೀನಿ. ಆ ಸಾಫ್ಟ್ ಕಾಪಿಯಲ್ಲೇ ನಾನು ರೆಫರ್ ಮಾಡಿಕೊಂಡು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ಒಬ್ರೊಬ್ರು ಓದೋದು ಒಂದೊಂದು ಥರ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಮಾತ್ರ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅದರಿಂದ ಯೂಸ್ ಆಯಿತು ಅಂದರೆ ಓಕೆ. ನಾನು ಓದ್ದಂಗೆ ನೀವು ಓದಬೇಕು ಅಂತ ಏನೂ ಇಲ್ಲ. ಹಾಗೆಯೇ ನಾನು ಪಾಸ್ ಆಗಬೇಕು ಅಂತ ನಾನು ಓದ್ತಾ ಇರೋದು. ನಾನು ಫೇಲ್ ಆದರೆ ಏನಾಗುತ್ತೆ ಅನ್ನೋದು ನಾನು ಥಿಂಕ್ ಮಾಡಲ್ಲ. ಫೇಲ್ ಆದರೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಆ್ಯಂಡ್ ಸಮಾಧಾನ ನನಗಿದ್ದರೆ ನನಗಷ್ಟೇ ಸಾಕು. ಬೇರೆ ಏನು ನನಗೆ ನೆಸೆಸಿಟಿ ಇಲ್ಲ. ಎಲ್ಲರೂ ಓದೋದು, ಪ್ರಯತ್ನ ಮಾಡೋದು ಪಾಸ್ ಆಗಬೇಕು ಅಂತಲೇ ತಾನೆ. ಹಾಗೆ ನಾನು KRTETಯಲ್ಲಿ ಸ್ಪೀಡಿಂಗ್ ಅಂದರೆ ನನ್ನ ಏನಂತಂದರೆ ಸ್ಪೀಡ್ ಕವರೇಜ್ ಆಗಿರಲಿಲ್ಲ. ಹಾಗಾಗಿ ಈ ಸರಿ ಸ್ಪೀಡ್ ಕವರೇಜ್ ಆಗಬೇಕು ಅಂತ ನಾನು ಆದಷ್ಟು ಕ್ವಷನ್ ಪೇಪರ್ನೇ ಸಾಲ್ವ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಕ್ವಷನ್ ಪೇಪರ್ ಓದೋದಕ್ಕೆ ಪ್ರಾಕ್ಟೀಸೇ ಆಗೋಕ್ಕಾಗ್ತಿರ್ಲಿಲ್ಲ. ಸ್ಪೀಡ್ ಅದಕ್ಕೆ ಕವರ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಂಗೆ ಕಮ್ಮಿ ಮಾರ್ಕ್ಸ್ ಬಂದಿದ್ದು. ಸೊ ಹಾಗಾಗಿ ನಾನು ಕಾನ್ಸೆಪ್ಟನ್ನ ಜಾಸ್ತಿ ಓದೋದು ಬಿಟ್ಟು ಕ್ವಷನ್ ಪೇಪರ್ನ ಸಾಲ್ವ್ ಮಾಡೋ ಕಡೆಗೆ ಹೆಚ್ಚು ಗಮನ ಕೊಡ್ತಾಯಿದ್ದೀನಿ. ನೀವು ಕರ್ನಾಟಕ TETಯಲ್ಲಿ ಏನು ತಪ್ಪು ಮಾಡಿದ್ದೀರಾ ಅನ್ನೋದನ್ನು ಅನಲೈಸ್ ಮಾಡಿ ಅದ್ರ ಕಡೆಗೆ ನೀವು ಅದನ್ನು ಡೆವಲಪ್ ಮಾಡೋದ್ರ ಕಡೆಗೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು CBSE ಟೆಕ್ಸ್ಟ್ ಬುಕ್ಸ್ನೇ ಓದಿ. ಅದರಲ್ಲೇ ಜಾಸ್ತಿ ಕ್ವಷನ್ಸು, ತುಂಬ ಅಂದರೆ ತುಂಬ ಕ್ವಷನ್ಸು ಬರುತ್ತೆ. ಸೊ ನಾವು ಟೆಕ್ಸ್ಟ್ ಬುಕ್ ಎಷ್ಟು ಜಾಸ್ತಿ ಓದ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.